ಶಿವಗಣಾರಾಧನೆ ಅಂಗವಾಗಿ ಸಂಯೋಜಿಸಿರುವಂಥ ನುಡಿನಮನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಾಡಿನ ಎಲ್ಲ ಗೌರವಾನ್ವಿತ ಮಠಾಧೀಶರೇ, ರಾಜ್ಯದ ಮುಖ್ಯಮಂತ್ರಿಗಳವರೇ, ಉಪಮುಖ್ಯಮಂತ್ರಿಗಳವರೇ, ಮಾಜಿ ಮುಖ್ಯಮಂತ್ರಿಗಳವರೇ, ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ಪಾಟೀಲ್ರವರೇ, ದುಃಖ ತಪ್ತ ಶಾಮ್ನೂರ್ ಕುಟುಂಬದ ಸಮಸ್ತ ಪರಿವಾರದವರೇ, ಅವರ ಅಭಿಮಾನದ ಕರೆಗೆ ಓಗೊಟ್ಟು ಬಂದಿರುವಂಥ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕರ್ನಾಟಕ ರಾಜ್ಯದ ಚಾರಿತ್ರಿಕ ಇತಿಹಾಸದಲ್ಲಿ ಡಾಕ್ಟರ್ ಶಾಮ್ನೂರ್ ಶಿವಶಂಕರಪ್ಪನವರ ಹೆಸರು ಅವಿಸ್ಮರಣೀಯವಾದಂಥದ್ದು. ಡಾಕ್ಟರ್ ಶಾಮ್ನೂರ್ ಶಿವಶಂಕರಪ್ಪನವರು ಕ್ರಿಯಾಶೀಲರಾಗಿ, ಜನಾನುರಾಗಿ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡು ನಾಡು ನುಡಿಗಳ ಸಂವರ್ಧನೆಗಾಗಿ ಮತ್ತು ಆಧ್ಯಾತ್ಮದ ಭಾವನೆಗಳನ್ನು ಪುನರುತ್ಥಾನಗೊಳಿಸಲಿಕ್ಕೆ ಶ್ರಮಿಸಿದಂಥ ಹಿರಿಯ ಜೀವ. 94 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಇತ್ತೀಚೆಗೆ ಅವರು ಅಗಲಿ ಹೋಗಿದ್ದು ಇಡೀ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಗರಸಭೆಯ ಸದಸ್ಯರಾಗಿ, ಶಾಸಕರಾಗಿ, ಸಂಸದರಾಗಿ, ರಾಜ್ಯದ ಸಚಿವರಾಗಿ ಅವರು ಮಾಡಿದಂಥ ಜನಾನುರಾಗಿ ಸತ್ಕಾರ್ಯಗಳು ಎಲ್ಲರ ಮನದಂಗಳದಲ್ಲಿ ಸದಾ ಹಸಿರಾಗಿವೆ. ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ, ಈ ನಾಡಿನ ಮಠಗಳ ಮೇಲೆ ಇಟ್ಟುಕೊಂಡಿರುವಂಥ ಅಭಿಮಾನ ಯಾವುದೇ ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆ ಮಹಾನಗರಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ಮುತ್ಸದ್ದಿ ರಾಜಕಾರಣಿ, ಜಾತಿ ಮತ ಪಂಥಗಳೆನ್ನದೆ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಎಲ್ಲರೊಂದಿಗೆ ಬೆರೆತು ಬಾಳಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಮನುಷ್ಯನಿಗೆ ಹುಟ್ಟು ಎಷ್ಟು ಸಹಜವೋ, ಹುಟ್ಟಿದಂಥ ಮನುಷ್ಯನಿಗೆ ಮರಣವೂ ಕೂಡ ಅಷ್ಟೇ ನಿಶ್ಚಿತವಾದಂಥದ್ದು. ಆದರೆ ಈ ಹುಟ್ಟು ಸಾವುಗಳ ಮಧ್ಯದ ಬದುಕಿನಲ್ಲಿ ಅವರು ಸಾಧಿಸಿದಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ, ಸಹಸ್ರಾರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ. ಒಬ್ಬ ರಾಜಕಾರಣಿ ಆಗಿದ್ದರೂ ಕೂಡ ಅವರೊಬ್ಬ ಶ್ರೇಷ್ಠ ದೈವ ಭಕ್ತರಾಗಿದ್ದರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.